ಏನೋ ಮಾಡಿದ್ರಲ್ಲ, ಏನಾಗಲೇ ಗೊತ್ತಾ? ಏನೋ ಮಾಡಿದ್ರಲ್ಲ ಆಗ್ಲಿಲ್ಲ. ಏನೋ ಮಾಡಿದ್ರಲ್ಲ, ಏನಾಗಲೇ ಗೊತ್ತಾ? ಏನೋ ಮಾಡಿದ್ರಲ್ಲ ಆಗ್ಲಿಲ್ಲ. ಏನೋ ಮಾಡಿದ್ರಲ್ಲ, ಏನಾಗಲೇ ಗೊತ್ತಾ? ಏನೋ ಮಾಡಿದ್ರಲ್ಲ ಆಗ್ಲಿಲ್ಲ. 7 ಗಂಟೆಗಳ ಕಾಲ ಹುಲಿಯಾರ ಬೀದಿಯಲ್ಲಿ ಮೆರವಣಿಗೆ ಮಾಡಿ ನಿಮ್ಮ ಉತ್ಸಾಹ, ನಿಮ್ಮ ಪ್ರೀತಿ, ನಿಮ್ಮ ಅಭಿಮಾನ, ನಿಮ್ಮಲ್ಲಿರ್ತಕ್ಕಂಥ ಒಂದು ದೇಶದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಬಂಧುಗಳೇ. ದೇಶಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಇದು ದೇಶದ ಚುನಾವಣೆ, ಭಾರತೀಯರ ಸ್ವಾಭಿಮಾನದ ಚುನಾವಣೆ, ಭಾರತದ ರಕ್ಷಣೆಯ ಚುನಾವಣೆ, ಭಾರತದ ಅಭಿವೃದ್ಧಿಯ ಚುನಾವಣೆ. ಭಾರತದಲ್ಲಿರ್ತಕ್ಕಂಥ 142 ಕೋಟಿ ಭಾರತೀಯರನ್ನ ಶಾಂತಿ ನೆಮ್ಮದಿಯಿಂದ ಬದುಕೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಚುನಾವಣೆ. ಈ ಚುನಾವಣೆಯಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಸಹೋದರ ಸುರೇಶ್ ಬಾಬು ಮತ್ತು ಬಿಜೆಪಿ ಮತ್ತು ಜನತಾದಳದ ಜನತಾದಳದ ಈ ಒಂದು ಆಯ್ತಪ್ಪ, ಆಮೇಲೆ ನೀವು ಮಾಡ್ಕೊಳ್ರಿ, ನಾನು ಯಾಕ್ರಿ ಮಾಡಿದ್ದೀನಿ? ನಾನು ಭಾರತ ಸರ್ಕಾರದ ಮಂತ್ರಿ ರೀ, ಅವ್ರು ಬರ್ಬೇಕ್ರಿ. ಅವರು ಅದು ಅವ್ರ ಕರ್ತವ್ಯ. ಅದು ನಾನು ಇಷ್ಟಪಡೋದಿಲ್ಲ. ನಾನು 8 ಜನ ಮುಖ್ಯಮಂತ್ರಿಗಳ ಹತ್ರ ಕೆಲಸ ಮಾಡಿದ್ದೀನಿ, ಪ್ರಧಾನಿ ನರೇಂದ್ರ ಮೋದಿ ಅವ್ರ ಹತ್ರ ಕೆಲಸ ಮಾಡಿದ್ದೀನಿ. ನಿಮ್ಮ ಬಾಬು, ನಿಮ್ಮ MLA ಅವ್ರು ಗೆಲ್ಸಿದ್ದೀರಿ 4 ಸಾರಿ 5 ಸಾರಿ. ನೀವು ಅವರು ಬರಬೇಕಾದ ಅವ್ರ ಧರ್ಮ ಅದು. ಅವೆಲ್ಲ ನಮ್ಮ ಹತ್ರ ಪಾರ್ಟಿ ಗೀಟಿ ಇಲ್ಲ. ಸ್ನೇಹ, ಆತ್ಮೀಯತೆ. ಇನ್ನೊಂದು ತಿಳ್ಕೊಳ್ಳಿ, ಎಲ್ಲಿವರೆಗೆ ನಿಮಗೆ ಎಲ್ಲ ಬರದೇ ಹೋದ್ರೆ ಕಷ್ಟ ಆಯ್ತದೆ. ಯಾರು ದೊಡ್ಡವರಲ್ಲ, ಎಲ್ಲರಿಗಿಂತ ದೊಡ್ಡವರು ಭಗವಂತ ಪೂಜ್ಯರು, ಇಲ್ಲಿರೋ ಜನ. ಇವರೇ ದೇವ್ರುಗಳು ನಮಗೆ. ನಾವು ಯಾರು ದೇವರು ಅಲ್ಲ, ನಾವೆಲ್ಲ ದೆವ್ವಗಳು. 100 ಹೇಳ್ತೀವಿ, 1-2 ಮಾಡಿದ್ರೆ ಸಾಕು, ಖುಷಿ ಪಡ್ತಾರೆ. ಅವ್ರು ಹೇಳಿದೆಲ್ಲ ಮಾಡಿಬಿಟ್ರೆ ರಾಮರಾಜ್ಯ ಆಗೋಯ್ತದೆ. ಇಲ್ಲಮ್ಮ, 1-2 ಮಾಡ್ಬಿಟ್ಟು ಕಳಿಸಿ. ನೀವು ಅದೇನು ಸಣ್ಣ ಕೆಲಸಗಳು ಮಾಡಿ ಕಳಿಸಿ, ಎಷ್ಟು ಖುಷಿ ಪಡ್ತಾರೆ ನೋಡಿ. ಶಶಿ, ನೀನಂಗಾಗಲ್ಲ, ಇವೆಲ್ಲ ಬಿಡ್ರು ಮಾಡಿ ಅಂತ ಹೇಳ್ತಾ ಇನ್ನೊಂದ್ಸಾರಿ ಬರ್ತೀನಿ. ಈ ಶಾಲೆ ಆಗಿ ಎಷ್ಟು ವರ್ಷ ಆಯ್ತು? ಸುಣ್ಣ ಬಣ್ಣ ಹೊಡೆದ ಎಷ್ಟು ವರ್ಷ ಆಯ್ತು? ನಾನು ಸುಮ್ಮನೆ ಮುಗಿಸ್ಕೊಂಡು ಹೋಗೋದಲ್ವ, 2 ನಿಮಿಷ ಬಂದ್ರೆ ಎಲ್ಲ 3 ಕಡೆಯಲ್ಲೂ ಕೂಡ 3 ಸಭೆಗಳಾದವು. ನಾನು ಗೌರವವಾಗಿ ನಡ್ಕೋಬೇಕಾದ್ದು ನನ್ನ ಧರ್ಮ. 50, 60, 70, 75 ವರ್ಷ ಆಯ್ತು ಸ್ವತಂತ್ರ ಬಂದು. ಅವತ್ತಿಂದ ಇಲ್ಲಿವರೆಗೂ ಲೋಕಸಭೆ ಇದೆ. ಅದೇನೋ ಗೊತ್ತಿಲ್ಲ, ಮಲ್ಲಿಕಾರ್ಜುನ ಸಾಹೇಬರು ಸ್ವಲ್ಪ ದಿನ ಉಪಸಭಾಪತಿಗಳಾದ್ರೆ ಬಿಟ್ರೆ ತುಮಕೂರಿಗೆ ಯಾರು MP ಗಳು ಮಂತ್ರಿಗಳಾಗಿರ್ಲಿಲ್ಲ. 2 ಕಡೆ ಸೋತಂತ ನನ್ನನ್ನ ಹೆಂಗ್ ಸೋತ್ರು, ಯಾರಿಂದ ಸೋತ್ರು ಅನ್ನೋದು ಗೊತ್ತಿದ್ರಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳು ನೀನು ಹೋಗಿ ತುಮಕೂರಿನಲ್ಲಿ ನಿಂತ್ಕೋ ಅಂತ ಹೇಳಿ ಪ್ರಧಾನಿಗಳು, ಗೃಹ ಮಂತ್ರಿಗಳು BL ಸಂತೋಷ್ ಅವರು ಕಳಿಸ್ಕೊಟ್ರು. ಗೆದ್ದಾದ್ಮೇಲೆ ನನ್ನನ್ನು ನಾನು ಕನಸಲ್ಲೂ ನೆನೆಸಿರಲಿಲ್ಲ ಮಂತ್ರಿ ಆಯ್ತೀನಿ ಅಂತ. ನನ್ನನ್ನು ಮಂತ್ರಿ ಮಾಡಿದ್ದು ಅಲ್ದಿರ ಇಡೀ ವಿಶ್ವದಲ್ಲಿ 12 ಲಕ್ಷ ನೌಕರರು ಇರ್ತಕ್ಕಂಥ ರೈಲ್ವೆ ಇಲಾಖೆ, ಮತ್ತೊಂದು ಕಡೆ ನನ್ನ ತಾಯಿಯಂದಿರು ಕುಡಿಯೋ ನೀರು ಕೊಡ್ತಕ್ಕಂಥ ಶುದ್ಧ ಕುಡಿಯುವ ಜಲಶಕ್ತಿ ಇಲಾಖೆ. ಇಂಥ ಒಳ್ಳೆ ಕೆಲಸಗಳು ಆಗಬೇಕಾದ್ರೆ ರಾಜಕಾರಣಿ ಆದವನಿಗೂ ಕೂಡ ನಿಷ್ಕಲ್ಮಶವಾದ ಮನೋಭಾವನೆ ಬೇಕಾಗುತ್ತದೆ, ಸಂಸ್ಕಾರ ಬೇಕಾಗ್ತದೆ. ಬೆಂಗಳೂರಿಗೆ ಬಂದು ನಾನು 58 ವರ್ಷ ಆಯಿತು. ಸೌಮ್ಯಮ್ಮ ನನಗೆ 75 ವರ್ಷ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.